ಮೋದಿ 400 ಪಾರ್ ಅಂತ ಹೇಳಿದ್ರು, ಅದು ದುರಹಂಕಾರ ಅಲ್ಲ, ಬಟ್ ಅದು ಅತಿಯಾದ ಆತ್ಮವಿಶ್ವಾಸ, ಅಹಂಕಾರದ ರೀತಿಯಲ್ಲಿ. ಅವ್ರು ಕೇಳ್ತಾ ಇರೋ ಪ್ರಶ್ನೆ ಅದೇ. ಅರವಿಂದ್ ಕೇಜ್ರಿವಾಲ್ ಪದೇ ಪದೇ ನೀಡ್ತಾ ಇರ್ತಕ್ಕಂಥ ಹೇಳಿಕೆ, ಈಗ 2050ರವರೆಗೆ ಪುನರ್ಜನ್ಮ ಒಂದ್ ನಿಮಿಷ ಮಹೇಶ್ವರ, ಪತ್ರಕರ್ತರ ಕೆಲಸ ನಮ್ಗೆ ಮಾಡ್ಲಿಕ್ಕೆ ಬಿಡಿ, ನೀವು ಆಮೇಲೆ ಪ್ರಶ್ನೆ ಬಂದು ಕೇಳಿ. ನೀವು ಆ ರೀತಿಯಾಗಿರ್ತಕ್ಕಂಥ ಒಂದು ಅಹಂಕಾರನೋ ಅತಿಯಾದ ಆತ್ಮವಿಶ್ವಾಸ ಮಾತುಗಳು ಅರವಿಂದ್ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಾರ್ಟಿಯನ್ನ ಸೋಲಿಸ್ತಾ ಅಂತ ನೀವು ಹೇಳ್ತಾ ಇದ್ರಿ. ಇಲ್ಲ ಕೇಡರ್ ಸಿಟ್ಟಾಗೋದು, ಕೇಡರ್ ಸಿಟ್ಟಾದ್ರೆ ತಾನೇ ಆತ ಜನರ ಬಳಿಗೆ ಹೋಗದೆ ಇರೋದು, ಅದಕ್ಕೆ ತಾನೇ 22 ಸೀಟ್ ಬರೋದು. ಸೊ ಈಗ ನಾವು ಕೂತ್ಕೊಂಡು ವಿ ನೀಡ್ ಟು ಗೋ ಬ್ಯಾಕ್ ಟು ದ ಡ್ರಾಯಿಂಗ್ ಬೋರ್ಡ್ ಆಸ್ ಟು, ಬಿಕಾಸ್ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್, ದಟ್ 43% ಬಂದ್ರು ನಮ್ದು ವೋಟ್ ಶೇರ್ ಇದ್ರೂ ಸೀಟ್ ಯಾಕೆ ಕನ್ವರ್ಟ್ ಆಗಲಿಲ್ಲ ಅನ್ನೋದು ಒಂದೇ ವಿಚಾರ ನಾವು ನೋಡ್ಬೇಕಾಗತ್ತೆ. ಬಿಕಾಸ್ ನಾವು ಕಲಿತಾ ಇದೀವಿ ಸರ್, ಪಾಲಿಟಿಕ್ಸ್ ಅಲ್ಲಿ 10 ವರ್ಷದಲ್ಲಿ ಎಲ್ಲ ಕಲಿಯಕ್ಕಾಗತ್ತೆ. ಆತ್ಮನಿರೀಕ್ಷಣೆ ಬಯಸ್ತಾ ಇದ್ದೀನಿ. ನೀವು ಎಕ್ಸ್ಪರ್ಟೀಸ್ 5 ವರ್ಷ ಏನ್ ಮಾಡ್ತು ಅಂತಲ್ಲ, ಯಾಕೆ ಸೋತ್ವಿ ಅನ್ನೋದನ್ನ ಡೆಫಿನೆಟ್ಲಿ. ಪ್ಲಸ್ ವಿ ವಿಲ್ ನೀಡ್ ಯುವರ್ ಹೆಲ್ಪ್ ಆಲ್ಸೋ. ಯಾಕಂದ್ರೆ ಆಮ್ ಆದ್ಮಿ ಪಾರ್ಟಿ ಇರಬೇಕು ಅನ್ನೋದು ನಿಮ್ಗೆಲ್ಲರಿಗೂ ಒಂದು ಆಸೆ ಇದೆ. ಒಂದು ಒಳ್ಳೆ, ವೆದರ್ ವಿ ಆರ್ ಇನ್ ಅಪೋಸಿಷನ್ ಆರ್ ಇನ್ ಅಡ್ಮಿನಿಸ್ಟ್ರೇಷನ್, ಒಂದು ಬದಲಾವಣೆ ಇರುವಂಥ ಒಂದು ಬೇರೆ ಒಂದು ವಿಚಾರಧಾರೆ ತಂದಂಥ ಬೇರೆ ರಾಜಕಾರಣನ ಒಂದು ಬೇರೆ ದಿಕ್ಕಿನಲ್ಲಿ ತೊಗೊಂಡು ಹೋಗ್ಬೋದು ಅನ್ನೋಂಥ ತೊಗೊಂಡು ಬಂದಂಥ ವಿಚಾರಧಾರೆ ಆಮ್ ಆದ್ಮಿ ಪಾರ್ಟಿ. ಅದು ಜೀವಂತವಾಗಿರಬೇಕು, ಅದು ಶ್ರಮ ಪಡ್ತಾ ಇರಬೇಕು. ಲಿಕ್ಕರ್ ಗೇಟ್ ಹರ್ಟ್ ಮಾಡಿದೆ ಸರ್, ಎಲ್ಲಾನು ಹರ್ಟ್ ಮಾಡಿದೆ. ಲಿಕ್ಕರ್ ಗೇಟ್ ಹರ್ಟ್ ಮಾಡಿದೆ, ಶೀಶ್ ಮಹಲ್ ಹರ್ಟ್ ಮಾಡಿದೆ, ಸ್ಟೇಟ್ಮೆಂಟ್ಸ್ಗಳು ಹರ್ಟ್ ಮಾಡಿದಾವೆ, ಪಕ್ಷ ಬಿಟ್ಟು ಹೋಗಿರೋದು ಹರ್ಟ್ ಮಾಡಿದೆ. ದೀಸ್ ಆರ್ ಆಲ್ ಹೈಂಡ್ಸೈಟ್ ಅನಾಲಿಸಿಸ್ ನಾವು ಮಾಡ್ಬೋದು. ಇದನ್ನು ತಡಿಬೋದಿತ್ತ, ಕೆಲವೊಂದು ನಮ್ಮ ಕಂಟ್ರೋಲಲ್ಲಿ ಇರಲಿಲ್ಲ. ಇದರಲ್ಲಿ ನಡೆದಂಥ ತುಂಬ ನಮ್ಮಲ್ಲಿ ಕಂಟ್ರೋಲಲ್ಲಿ ಇರಲಿಲ್ಲ. ನೀವೇ ಇವತ್ತು ಯಾವುದೇ ಒಂದು ಕೋರ್ಟ್ 3 ಲೆವೆಲಲ್ಲಿ ಕೇಸ್ ಹಿಯರಿಂಗ್ ಆಗಿದೆ ಲಿಕ್ಕರ್ ಗೇಟ್ದು. ಎಲ್ಲ ಕೋರ್ಟು ಹೇಳಿರೋದು ಸರ್, ನೀವು ನಿಮ್ಮಂಥ ಇರುವಂಥ ಎವಿಡೆನ್ಸ್ಗಳನ್ನ ತೊಗೊಂಡು ಬಂದರೆ ಒಂದು ಹಿಯರಿಂಗಲ್ಲಿ ಇವ್ರನ್ನ ಬಿಡಬೇಕಾಗುತ್ತೆ. ಆದರೆ ಅಂಥ ಒಂದು ವೀಕ್ ಕೇಸ್, ಇಲ್ಲಾರದ ಕೇಸ್ಗಳನ್ನು ಮಾಡಿ 18 ತಿಂಗಳುಗಳು ನೀವು ಲೀಡರ್ನ ಒಳಗಿಟ್ಟಾಗ ದ್ಯಾಟ್ ಆಲ್ಸೋ ವಿ ನೀಡ್ ಟು ಲರ್ನ್. ಯಾಕಂದ್ರೆ ದಟ್ಸ್ ನೌ ಪಾರ್ಟ್ ಆಫ್ ದ ಪಾಲಿಟಿಕ್ಸ್. ಗವರ್ನರ್ಗಳನ್ನು ಬಳಸ್ಕೊಳ್ಳೋದು, ಇಡಿಗಳನ್ನು ಬಳಸ್ಕೊಳ್ಳೋದು, ಕೋರ್ಟ್ಗಳನ್ನು ಬಳಸ್ಕೊಳ್ಳೋದು ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಪಾಲಿಟಿಕ್ಸ್. ಇಷ್ಟು ದಿವಸ ಅದಿರಲಿಲ್ಲ. ಈಗ ಆ ಲೆವೆಲ್ ಅಲ್ಲಿಗೆ ತೊಗೊಂಡು ಹೋಗಿದ್ದಾರೆ. ಆಯ್ತು, ಅದನ್ನು ಫೈಟ್ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.